ಇನ್ನು ಇವತ್ತು ರಾಜ್ಯಾದ್ಯಂತ ಸೆಕೆಂಡ್ PUC ಫಲಿತಾಂಶ ಪ್ರಕಟ ಆಗಿದೆ. ಪ್ರತಿ ವರ್ಷ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನುವ ಹಾಗೆ ಈ ಬಾರಿಯೂ ಕೂಡ ಮತ್ತೆ ಹೆಣ್ಮಕ್ಕಳೇ ಮೇಲುಗೈ ಸಾಧಿಸಿದ್ದಾರೆ. ಲಾರಿ ಡ್ರೈವರ್ ಮಗಳು ರಾಜ್ಯಕ್ಕೆ ಟಾಪರ್ ಆದರೆ ದೇಗುಲದ ಅರ್ಚಕರೊಬ್ಬರ ಪುತ್ರಿ ರಾಜ್ಯಕ್ಕೆ 3ನೇ ಸ್ಥಾನವನ್ನು ಪಡೆದಿದ್ದಾರೆ. ಕೂಲಿ ಕಾರ್ಮಿಕರ ಮಗಳು ರಾಜ್ಯಕ್ಕೆ 5ನೇ ಸ್ಥಾನವನ್ನು ಪಡೆದಿರುವಂಥದ್ದು ಹೇಗೆ ನಮ್ಮಲ್ಲಿ ಪ್ರತಿಭೆಗಳಿದ್ದಾವೆ ಅನ್ನುವಂಥದ್ದಕ್ಕೆ ಸಾಕ್ಷಿಯಾಗಿದೆ. ಲಾರಿ ಡ್ರೈವರ್ ಮಗಳು ರಾಜ್ಯಕ್ಕೆ ಟಾಪರ್. ಮಕ್ಕಳು ಚೆನ್ನಾಗಿ ಓದಬೇಕು, ಒಳ್ಳೆಯ ಅಂಕ ತಗೊಳ್ಬೇಕು ಅನ್ನೋದು ಪ್ರತಿಯೊಬ್ಬ ತಂದೆ ತಾಯಿ ಕನಸು. ಹೀಗಾಗಿಯೇ ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳನ್ನ ಓದಿಸ್ತಿರ್ತಾರೆ. ಅದರಂತಾನೆ ವಿಜಯನಗರ ಜಿಲ್ಲೆಯ ಮರಿಯಮ್ಮನಹಳ್ಳಿ ನಿವಾಸಿ ಸಂಜನಾಬಾಯಿ ಅನ್ನೋರ ತಂದೆ ದೊಡ್ಡ ಕನಸು ಕಂಡಿದ್ರು. ತಾವು ಲಾರಿ ಡ್ರೈವರ್ ಆದ್ರೂ ಮಗಳನ್ನ ಚೆನ್ನಾಗಿ ಓದಿಸಬೇಕು ಅಂತ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ರು. ಮಗಳು ಸಂಜನಾಬಾಯಿ ಹೆತ್ತವರ ಆಸೆ ಈಡೇರಿಸಿದ್ದು ಕಲಾ ವಿಭಾಗದಲ್ಲಿ 600ಕ್ಕೆ 597 ಅಂಕ ಪಡೆದು ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ. ದೇಗುಲದ ಅರ್ಚಕರ ಮಗಳು ರಾಜ್ಯಕ್ಕೆ 3ನೇ ಸ್ಥಾನ. ಪ್ರತಿ ಬಾರಿಯೂ ಫಲಿತಾಂಶ ಹೊರಬಿದ್ದಾಗ ಹೆಣ್ಮಕ್ಳೇ ಮುಂದಿರ್ತಾರೆ. ಈ ಬಾರಿ ಕೂಡ ಹೆಣ್ಮಕ್ಕಳೇ ಮೇಲುಗೈ ಸಾಧಿಸಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ದೇವಸ್ಥಾನದ ಅರ್ಚಕರ ಮಗಳು ರಾಜ್ಯಕ್ಕೆ 3ನೇ ರ್ಯಾಂಕ್ ಬಂದಿದ್ದಾಳೆ. ಕೋಲಾರದ ಹುದುಕುಳ ಗ್ರಾಮದ ನಿವಾಸಿ ಭಾರ್ಗವಿ ಮಹಿಳಾ ಸಮಾಜ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ರು. ಈಗ ರಾಜ್ಯಕ್ಕೆ 3ನೇ ಸ್ಥಾನ ಬಂದಿರೋದ್ರಿಂದ ಹೆತ್ತವರ ಖುಷಿ ಮುಗಿಲು ಮುಟ್ಟಿದೆ. ನಾನು ಎಷ್ಟು ಕಷ್ಟಪಟ್ಟಿದ್ದೀನೋ ಅದು ಅಂದ್ಕೊಂಡು ದೇವರು ಹಂಗೆ ಹೆಲ್ಪ್ ಮಾಡಿದೆ. ಅಂದರೆ ಆಶೀರ್ವಾದ ಎಲ್ಲರದ್ದು ಇರಬೇಕು, ತಂದೆ ತಾಯಿ ಗುರುಗಳದ್ದು ಆಶೀರ್ವಾದ ಎಲ್ಲ ಇರಬೇಕು. ತುಂಬ ಸಂತೋಷ ಆಗ್ತಿದೆ. ಸಿಂಪಲಾಗಿ ಪ್ರೆಷರ್ ಇಲ್ದಿರ ಅವತ್ತವತ್ತು ಓದ್ಕೊಂಡು ಏನೇನಿದೆ ಅದನ್ನು ಅರ್ಥ ಮಾಡ್ಕೊಂಡು ಓದೋದ್ರಿಂದ ನಮಗೆ ಪ್ರಾಕ್ಟಿಕಲ್ ಆಗಿ ಅರ್ಥ ಆಗುತ್ತೆ. ಬಡತನದಲ್ಲಿ ಅರಳಿದ 5ನೇ ರ್ಯಾಂಕ್ ಪ್ರತಿಭೆ. ಈ ಹೆಣ್ಮಕ್ಕಳ ಸಾಧನೆ ಅದೆಷ್ಟೋ ಜನರಿಗೆ ಮಾದರಿ. ಯಾಕಂದ್ರೆ ಆಕೆಯ ತಾಯಿ ಕೂಲಿ ನಾಲಿ ಮಾಡಿ ಮಗಳನ್ನ ಸಾಕ್ತಿದ್ದಾರೆ. ಹೆತ್ತವರ ಕಷ್ಟ ದೂರ ಮಾಡಬೇಕು ಅಂತ ಛಲ ಬಿಡದೆ ಓದಿದ ನಾಗವೇಣಿ ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ 5ನೇ ರ್ಯಾಂಕ್ ಬಂದಿದ್ದಾರೆ. ಹುಬ್ಬಳ್ಳಿಯ ಗೋಪಾನಕೊಪ್ಪದ ನಾಗವೇಣಿಗೆ ಕಿತ್ತು ತಿನ್ನೋ ಬಡತನ. ಅಪ್ಪ ಅಮ್ಮ ಕೂಲಿ ಕೆಲಸಕ್ಕೆ ಹೋದ್ರೇನೇ ಒಂದು ಹೊತ್ತಿನ ಊಟ. ಹೀಗಾಗಿ ಹೆತ್ತವರ ಜೊತೆಗೆ ಶಿಕ್ಷಕರ ಸಹಕಾರದಿಂದ ಈ ಮಟ್ಟಕ್ಕೆ ಸಾಧನೆ ಮಾಡಿದ್ದಾರೆ. ಮಗಳಿಗಾಗಿ ಸರ್ಕಾರಿ ಕೆಲಸವನ್ನೇ ಬಿಟ್ಟಿದ್ದಳು ತಾಯಿ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆತ್ತವರಿಗೆ ಅದೆಷ್ಟು ಕಾಳಜಿ ಇರುತ್ತೆ ಅನ್ನೋದಕ್ಕೆ ಇವರಿಗಿಂತ ಬೆಸ್ಟ್ ಎಕ್ಸಾಂಪಲ್ ಬೇಡ ಅನ್ಸುತ್ತೆ. ಸರ್ಕಾರಿ ಬ್ಯಾಂಕ್ನ ಉದ್ಯೋಗಿಯಾಗಿದ್ದ ತಾಯಿ ಮಗಳು SSLCಗೆ ಬರ್ತಿದ್ದಂತೆ ತಮ್ಮ ಕೆಲಸಕ್ಕೆ ರಿಸೈನ್ ಮಾಡಿದ್ರಂತೆ. ಕಾಮರ್ಸ್ ಓದ್ತಿದ್ದ ಐಶ್ವರ್ಯ ರಾಜ್ಯಕ್ಕೆ 6ನೇ ರ್ಯಾಂಕ್ ಬಂದಿದ್ದಾರೆ. ಮಗಳು ಇಂತಹದ್ದೊಂದು ಸಾಧನೆ ಮಾಡ್ತಿದ್ದಂತೆ ಹೆತ್ತವರ ಖುಷಿಗೆ ಪಾರವೇ ಇಲ್ಲದಂತಾಗಿತ್ತು. ಕಾಲೇಜ್ ಸಪೋರ್ಟ್, ಪೇರೆಂಟ್ಸ್ ಸಪೋರ್ಟ್ ಇಬ್ರು ಇದ್ದಿರೇನೆ ಕನ್ಸಿಸ್ಟೆಂಟ್ ಆಗಿ ರ್ಯಾಂಕ್ ಬರೋದು. ನಂಗೆ ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಬಂದಿದೆ. ಖುಷಿ ಇದೆ, ತುಂಬಾ ಖುಷಿ ಇದೆ. ನಮ್ಮ ಅಪ್ಪ ಬಿಸ್ನೆಸ್ ಮ್ಯಾನು, ನಮ್ಮ ಅಮ್ಮ ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯಿ. ಇಬ್ರು ಸಪೋರ್ಟ್ ಮಾಡಿ ನಮ್ಮ ಅಮ್ಮ ನನಗೋಸ್ಕರ 10th ರಿಟೈರ್ಡ್ ಆದ್ರು. VRS ತಗೊಂಡ್ರು. ಪ್ರಿಪರೇಷನ್ಸ್ ಬೇಡ, ಲಾಸ್ಟ್ ಮಿನಿಟ್ ಓದ್ಲೇಬೇಕು, ಸ್ಟ್ರೆಸ್ ಇಂದ ಓದಬಾರ್ದು ಅಂತ ಹೇಳ್ತೀನಿ. ಇನ್ನು ಆರ್ಟ್ಸ್, ಸೈನ್ಸ್ ಹಾಗೂ ಕಾಮರ್ಸ್ ಅಲ್ಲಿ ಯಾರೆಲ್ಲ ಟಾಪರ್ ಆಗಿದ್ದಾರೆ ಅಂತ ನೋಡೋದಾದ್ರೆ, ದ್ವಿತೀಯ PUC ಪರೀಕ್ಷೆ ಫಲಿತಾಂಶ ಹೊರಬೀಳ್ತಿದ್ದಂತೆ ವಿದ್ಯಾರ್ಥಿಗಳ ಮುಖದಲ್ಲಿ ಸಂತಸ ಮೂಡಿದೆ. ವಾಣಿಜ್ಯ ವಿಭಾಗದಲ್ಲಿ ಮಂಗಳೂರಿನ ಕೆನರಾ ಕಾಲೇಜಿನ ವಿದ್ಯಾರ್ಥಿ ದೀಪಶ್ರೀ 599 ಅಂಕ ಪಡೆದಿದ್ದು ಪ್ರಥಮ ಸ್ಥಾನ ಪಡೆದಿದ್ದಾರೆ. ಇನ್ನು 598 ಅಂಕ ಪಡೆದು ಪಿರಿಯಾಪಟ್ಟಣದ ಭಾರತ್ ಮಾತಾ ಕಾಲೇಜಿನ ತೇಜಸ್ವಿನಿ 2ನೇ ಸ್ಥಾನ ಪಡೆದರೆ, ಕೋಲಾರದ ಮಹಿಳಾ ಸಮಾಜ ಕಾಲೇಜಿನ HP ಭಾರ್ಗವಿ 597 ಅಂಕ ಪಡೆದು 3ನೇ ಸ್ಥಾನ ಪಡೆದಿದ್ದಾರೆ. ಇನ್ನು ಕಲಾ ವಿಭಾಗದಲ್ಲಿ 597 ಅಂಕ ಪಡೆದು ವಿಜಯನಗರದ ಇಂದು PUC ಕಾಲೇಜು ವಿದ್ಯಾರ್ಥಿನಿ ಸಂಜನಾಬಾಯಿ ಫಸ್ಟ್ ಪ್ಲೇಸ್ ಅಲ್ಲಿದ್ರೆ, 596 ಅಂಕ ಪಡೆದ ಬಳ್ಳಾರಿಯ ಪಂಚಮಸಾಲಿ PU ಕಾಲೇಜಿನ ವಿದ್ಯಾರ್ಥಿನಿ ನಿರ್ಮಲಾ ಕೆ 2ನೇ ಸ್ಥಾನದಲ್ಲಿದ್ದಾರೆ. ಹಾಗೆಯೇ ಬೆಂಗಳೂರಿನ ಮಹಾರಾಣಿ ಲಾ ವುಮೆನ್ಸ್ ಕಾಲೇಜಿನ ವಿದ್ಯಾರ್ಥಿನಿ ಜಿಯದರ್ಶಿನಿ 595 ಅಂಕ ಪಡೆದು 3ನೇ ಸ್ಥಾನ ಪಡೆದಿದ್ದಾರೆ. ಇನ್ನು ವಿಜ್ಞಾನ ವಿಭಾಗದಲ್ಲಿ 599 ಅಂಕ ಪಡೆದ ಮಂಗಳೂರಿನ ಎಕ್ಸ್ಪರ್ಟ್ ಕಾಲೇಜು ವಿದ್ಯಾರ್ಥಿನಿ ಅಮೂಲ್ಯ ಕಾಮತ್ ಫಸ್ಟ್ ಪ್ಲೇಸ್ ಪಡೆದರೆ, ಉಡುಪಿಯ ಜ್ಞಾನಸುಧಾ ಕಾಲೇಜಿನ ವಿದ್ಯಾರ್ಥಿನಿ ಆಸ್ತಿ ಶೆಟ್ಟಿ 596 ಅಂಕ ಪಡೆದು 2ನೇ ಸ್ಥಾನದಲ್ಲಿದ್ದಾರೆ. ಹಾಗೆಯೇ 595 ಅಂಕ ಪಡೆದು ಉಡುಪಿಯ MGM ಕಾಲೇಜಿನ ವಿದ್ಯಾರ್ಥಿನಿ ಭೂಮಿಕಾ ಆರ್ ಹೆಗಡೆ 3ನೇ ಸ್ಥಾನ ಪಡೆದಿದ್ದಾರೆ. ಇನ್ನು ಜಿಲ್ಲಾವಾರು ಫಲಿತಾಂಶದಲ್ಲಿ ಉಡುಪಿ ಫಸ್ಟ್ ಪ್ಲೇಸ್ ಪಡೆದಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆ ಸೆಕೆಂಡ್ ಪ್ಲೇಸ್ ಪಡೆದಿದೆ.
48% ಫಲಿತಾಂಶ ಪಡೆದ ಯಾದಗಿರಿ ಜಿಲ್ಲೆ ಕೊನೆ ಸ್ಥಾನದಲ್ಲಿದೆ. ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಎಲ್ಲಾ ವಿಭಾಗದ ಮೊದಲ 3 ಸ್ಥಾನದಲ್ಲೂ ಹೆಣ್ಮಕ್ಕಳೇ ಮೇಲುಗೈ ಸಾಧಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.